ಮೋದಿ ಸರ್ಕಾರ ಬಿಟ್ಟರೆ ಇಲ್ಲಿ ಏನೂ ನಡೆಯಂಗಿಲ್ಲ. 25 ರೂಪಾಯಿ ಪೆಟ್ರೋಲ್ ಇತ್ತು ಇಲ್ಲ. ಈಗ ಆಟಾಗಿದ್ರಿ ನಾವು ಹುಕ್ಕೇರಿ ತಾಲೂಕದಲ್ಲಿ ತರೋದು ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ ತರ್ತು. ಕಾಂಗ್ರೆಸ್ನ ಯಾವತ್ತೂ ನಮ್ಮದು ಕಾಂಗ್ರೆಸ್ನ. ನಮ್ಮ ಕತ್ತಿ ಸೊಗಾರ್ ಬಲಗೈರಿ ನಾವು ಆದ್ರೆ ಪಾರ್ಟಿ ಒಂದೈತ್ರಿಪ್ಪ. 5 ವರ್ಷನಾಗ ಒಂದು ಫಂಕ್ಷನ್ ಇಲ್ಲ, ಒಂದು ಜೊಲ್ಲೆದ ಮ್ಯಾಲ ಬಿಜೆಪಿನ ಆಗಬೇಕು. ಅವ್ರ ಮುದ್ದೆ ನೋಡಿಲ್ಲ ನಾವು. ಏನು ಮೋದಿದು ಬರ್ದಿಲ್ಲ, ನಮ್ಗೆ 10 ಪೈಸಾ ಯಾತ್ರದ್ದು ಬರ್ದಿಲ್ಲ. ನಾವು ನೀವು ಯಾವ ಕಡೆ ಇದ್ದೀರಿ? ಯಾರು ರೊಕ್ಕ ಹೆಚ್ಕೊಡ್ತಾರ ಅವ್ರಿಗೆ ಮಾಡ. 18 ವರ್ಷ ಮೇಲ್ಪಟ್ಟವ್ರು ಯಾರಾದ್ರೆ ಎಲ್ಲರಿಗೂ ಕಾಂಗ್ರೆಸ್ ಹಾಕಕ್ಕೇ ಯಾರು. ಜನಶಕ್ತಿ 2024 ಬಿಗ್ ನ್ಯೂಸ್ ಬಿಗ್ ಸಮೀಕ್ಷೆಗೆ ಸ್ವಾಗತ. ನಾನು ಭಾಗ್ಯಶ್ರೀ ಸುನ್ಗಾರ್. ನಾವೀಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಜನತೆ ಕೈ ಹಿಡಿತಾರಾ ಅಥವಾ ಕಮಲ ಮುಡಿತಾರಾ? ಏನ್ ಹೇಳ್ತಾರೆ ಹುಕ್ಕೇರಿ ಜನತೆ ಕೇಳ್ಕೊಂಡು ಬರೋಣ ಬನ್ನಿ. ಯಾರಿಗೆ ಸಪೋರ್ಟ್ ಮಾಡೋರಿ, ಬಿಜೆಪಿನೋ ಕಾಂಗ್ರೆಸ್? ಬಿಜೆಪಿ ನರೇಂದ್ರ ಮೋದಿ ಆತ ಜಗತ್ತು ಕಾಪಾಡಿದಾನ್ರಿ. ಈ 70 ವರ್ಷ ರಾಜಕಾರಣದೊಳಗೆ ಅಯೋಧ್ಯೆ ಬಿಡಿಸೋಕೆ ಯಾರಿಗೂ ಆಗಿರ್ಕಿಲ್ಲ. ಈಗ ನರೇಂದ್ರ ಮೋದಿ ಬಂದು ಅಯೋಧ್ಯೆ ಬಿಡಿಸಿ ನಮ್ಮ ದೇಶ ಕಾಪಾಡಕತ್ತ ಅಂಥ ವ್ಯಕ್ತಿ ಬೇಕಲಕ್ರಿ. ಬಿಜೆಪಿ ಈ ಎಲ್ಲ ಕಡೆ ಮೋದಿ ಅಲ್ಲೇ ಐತಲ್ರಿ, ಅದಕ್ಕೆ ಬಿಜೆಪಿ ರೀ. ದುಡ್ಡು ತಿನ್ನಕೈತೇವು, ನೌಕರಿನೂ ಇದು ಇರಾಕ ಮನಿನೂ ಇಲ್ಲ, ಉಣ್ಣಾಕ ಹೊಲಾನೂ ಇಲ್ಲ, ದುಡ್ದು ಉಣ್ಣಾಕೈತಿದ್ದೆವು. ಏನು ಮೋದಿ ಇದನ್ನ ಸಹಿತ ಮಾಡಿದಾನೆ, ಅದು ಸುದ್ದಕ್ಕಿಲ್ಲ. ನಮ್ಗೆ ಗ್ಯಾಸ್ ಇಲ್ಲ, ಏನಿಲ್ಲ. ದುಡ್ಡು ಕೈ ಮ್ಯಾಗ ನೋಡಿ ಕುರ್ಪಿ ಮ್ಯಾಗಿಂದ ಏನಿಲ್ಲ ನಮಗೆ. ಪರಮಾತ್ಮ ಯಾವ್ದು ಕೊಡ್ತಾನೆ ಅದು ಮಾಡೋಲ್ಲ. ಯಾರಿಗನ್ ಹಾಕಬೇಕ ನಾವು, ಅದೇ ನಾವು ಇಟ್ಕೊಂಡು ಇರಾಕ್ ಬರೋಲ್ಲ, ಹಾಕಬೇಕ ನಾವು. ನಾ ಕಾಂಗ್ರೆಸ್ ರೀ. ಹಾಂ ಅದೇನು ಗೊತ್ತಾಗಲ್ಲ ಕಾಂಗ್ರೆಸ್. ಅಂದ್ರೆ ಈಗ ಬಸ್ ಫ್ರೀ ಮಾಡ್ಯಾರು, 2,000 ರೂಪಾಯಿ ಕೊಡತ್ತಾರು, ಅದ್ರ ಸಲುವಾಗೋ ಹೆಂಗ? ಒಟ್ಟು ಏನು ರೀ ನಮ್ಗೆ ಏನು ಗೊತ್ತಾಗ್ತಿಲ್ಲ, ಅಷ್ಟು ಹಾಕಿ ಬಿಡ್ದವ್ರು ನಾವು. ಬಿದ್ದವ್ರು ಸಪೋರ್ಟ್ ಮಾಡ್ತಿರೋ ಕಾಂಗ್ರೆಸ್ ಅವ್ರು ಸಪೋರ್ಟ್ ಮಾಡ್ತಾರೆ? ನಾವು ಎರಡು ಕಡೆ ಮಾಡ್ತಾವೆ. ಹೌದ್ರಿ, ಇಲ್ರಿ ಎರಡು ಕಡೆ ಮಾಡ್ತಾವೆ ನಾವು. ಮತ್ತೇನ್ರಿ ಆಮೇಲೆ ಕಾಂಗ್ರೆಸ್ ಕಾಂಗ್ರೆಸ್ ಹಾಂ ಕಾಂಗ್ರೆಸ್ ಎಷ್ಟು ಇದು ಐತಿ ರೀ ಬಡ್ಡಿ ಅಂತ, ಅದಕ್ಕೆ ಹಾಕ್ತೇವ್ರಿ ನಾವು, ಅದಕ್ಕೆ ಹಾಕ. ಯಾರಿಗೆ ಮಾಡ್ತಾರೆ ಅವ್ರಿಗೆ? ಈಗ ಕಾಂಗ್ರೆಸ್ ಅವ್ರೆಲ್ಲ ಫ್ರೀ ಅದು ಕೊಟ್ಟಾರು, ಬಸ್ ಎಲ್ಲ ಫ್ರೀ ಆಗೈತಿ, 2,000 ರೂಪಾಯಿ ಬರತೈತಿ. ಸೊ ಅದು ನೋಡಿ ಅವ್ರಿಗೆ ಮಾಡ್ತಿರೋ ಮತ್ತ ನಾವು ಯಾರ ಪೈಕಿ ಆಗಿದ್ದೀವಿ? ನೀವು ಯಾವ ಕಡೆ ಇದ್ದೀರಿ? ಯಾರು ರೊಕ್ಕ ಹೆಚ್ಕೊಡ್ತಾರ ಅವ್ರಿಗೆ ಮಾಡ. ಇವರು ಏನು ಅಭಿವೃದ್ಧಿ ಪಾರ್ಟಿ ಹಾಕ್ತಾರ, ಅವ್ರಿಗೆ ಮಾಡೋದು. ಹೌದ್ರಿ, ಅವ್ರಿಗಿರ್ಲೇ ರೀ ಸಿದ್ದರಾಮಯ್ಯ. ನಾವು ಸಿದ್ದರಾಮಯ್ಯಗೆ ಮಾಡ್ತೇವಲ್ರಿ. ಈಗ ಬಸ್ ಫ್ರೀ 2,000 ರೂಪಾಯಿ ಅನುಕೂಲ ಆಗಿದಾವೆ, ಎಲ್ಲ ಆಗಿದಾವೆ. ನಮಗೆ ಸಿದ್ದರಾಮಯ್ಯಗೆ ಮಾಡೋಣ. ಹಾಂ ರೀ, ಹ್ಞೂ ರೀ. ನಮಗೇನೋ ಇನ್ನೂ ರಾಕೇನು ಬಂದಿಲ್ಲ ಕರೆ ಮಾಡಾರ ಅದು ಕರೆ. 2 ವರ್ಷ ಜೊಲ್ಲೆಯವ್ರಿದ್ರೆ ಏನು ಕೆಲಸ ಮಾಡ್ಯಾರೋ ಮಾಡಿಲ್ಲೋ? BJP ಏನು ಮಾಡಿದಾರೆ? ಏನಿಲ್ಲ ರೀ, ನಮಗೇನು ಮಾಡಿಲ್ಲ ಬಿಡ್ರಿ ಯಾರು. ಹಾಂ ಏನೋ ಕೊಡವಾರು ತಗೋವಾರು, ಏನು ಮನಿ ಮಾಡ್ತೇವತ್ತಾರು ಮಾಡವಾರು, ಏನೂ ಇಲ್ಲ ರೀ. ನಾವು ಏನು ಕೊಟ್ಟಿಲ್ಲ ರೀ ಅವ್ರ, ನಾವು ಮಾಡಾರಕ್ಕೆ ಹಸ್ತಕರಿ. 4 ತಿಂಗಳಾಯ್ತು ಪೆನ್ಷನ್ ಇಲ್ಲ ನಂದು. ಇದೂ ಇಲ್ಲ, 2,000 ಅದು ಇಲ್ಲ. ಮತ್ತು ಪೆನ್ಷನ್ 800 ಬರ್ತೈತೆ, ಅದು ಇಲ್ಲ. ಅಕ್ಕಿ ರೊಕ್ಕ ಅವು ಇಲ್ಲ. 4 ತಿಂಗಳಾಯ್ತು, ಏನಿಲ್ಲ. ಈಗ ಯಾರಿಗೆ ಸಪೋರ್ಟ್ ಮಾಡೋರು ನೀವು? ಕಮಲಕ್ಕೆ ಹೊಸ್ತಕ್ಕೋ? ಯಾರಿಗೆ ಸಪೋರ್ಟ್ ಮಾಡೋದು? ಗಪ್ಪ ಇದ್ದೇವೆ ಹಂಗೆ ಆಯ್ದ ಮೇಲೆ. ನಾವು BJP ಮಾಡೋರು. BJP ಯಾಕೆ ಮಾಡೋದು ಅಂದ್ರೆ ಇವತ್ತು ಮೋದಿ ಅವರಿಂದ ನಮ್ಮ ದೇಶ ಭಾಳ ಅಭಿವೃದ್ಧಿ ಆಯ್ತು, ಮುನ್ನುಗ್ತಾ ಇದೆ. ಅದಕ್ಕೋಸ್ಕರ ನಾವು BJP ಮಾಡೋರು. ಕಾಂಗ್ರೆಸ್ ರೀ. ಕಾಂಗ್ರೆಸ್ ಹಾಕ್ರೆ ಅವರಿಂದ ನಮ್ಗೆ ಅನುಕೂಲ ಆಗೈತೆ ರೀ. ಈಗ ಬಸ್ ಅನ್ರಿ, ಮತ್ತೆಲ್ಲ ಹೆಣ್ಮಕ್ಳಿಗೆ ಆಯ್ತು ಉಚಿತ ಬಸ್ ಪಾಸು, ಗೃಹ ಜ್ಯೋತಿ, ಗೃಹ ಭಾಗ್ಯ ಎಲ್ಲನೂ ಅನುಕೂಲ ಮಾಡಿದಾರೆ ರೀ. ಹಿಂಗಾಗಿ ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೇವೆ. 100% ಗುಲಾಬಿ. ಮೋದಿ ಸರ್ಕಾರ ಬಿಟ್ಟರೆ ಇಲ್ಲಿ ಏನೂ ನಡೆಯಂಗಿಲ್ಲ. ಸಪೋರ್ಟ್ ಮಾಡೋರಿ, ಬಿಜೆಪಿನೋ ಕಾಂಗ್ರೆಸ್ಸು? ಯಾರು ಮಾಡೋ ನೀವು ಹೇಳ್ರಿ. ನಾವ್ಯಾರು ಹೇಳು, ನಾವೇನು ಹೇಳು? ನಾವು ಯಾರ ಕಡೆನೂ ಇಲ್ರಿ, ನಾವು ನಿಮ್ಗೆ ಕೇಳತ್ತೀವಿ. ಅದು ಹತ್ತು ಬಿಡ್ರಿ. ಯಾವ ನೀವು ಏನು ಅದಕ್ಕೆ ಹೇಳ್ತೀರಿ? ಅದಕ್ಕೆ ನಿಮ್ಗೆ ಯಾರಿಗೆ ಅನುಕೂಲ ಮಾಡ್ಯಾರ ಅವ್ರಿಗೆ ಮಾಡ್ರಿ. ಯಾರ್ದು ಅನುಕೂಲ ಇಲ್ಲ. ಈಗ
ಅದಲ್ರಿ ಗ್ಯಾರಂಟಿ ವಿಷಯ ಬೇರೆ, ಮೋದಿಯವ್ರು ಮಾಡೋದಾರ ಅದು ಬೇರೆ. ಜಗತ್ತು ಜಗತ್ತು ನಡೆಯೋದೈತಿಲ್ಲ, ದೇಶ ನಡೆಸೋದೈತಿಲ್ಲ. ಇದ್ರ ಬದ್ದಲ್ಲ ಯೋಗ್ಯ ಚಿಂತನೆ ಮಾಡಬೇಕು, ಮಾಡೋರು ಇಲ್ಲ ಅಂತೇಳಿ ನಾ ಅಂತೇನೆ ರೀ. ಯಾರೂ ಮಾಡಂಗಿಲ್ಲ ರೀ. ಅವರು ಒಂದು ಮೋದಿಯವ್ರು ಒಂದು ಕಡೆ ಹೇಳ್ತಾರೆ, ಇವ್ರು ಒಂದು ಕಡೆ ಹೇಳ್ತಾರೆ. ಅದನ್ನೆಲ್ಲ ಹೇಳ್ಬೇಕಾದ್ರೆ ಭಾಳ ಟೈಮ್ ಬೇಕು ರೀ ನಮ್ಗೆ. ನಿಮ್ಮ ಗುಡಿ ಅಷ್ಟು ಮಾತಾಡೋಕ್ಕೆ ಬರೋದಿಲ್ಲ. ಅಭಿವೃದ್ಧಿ ವಿಚಾರ ಮಾತಾಡಬೇಡ್ರಿ ನೀವು. ಜಗತ್ತು ನಮಗೆ ಹಿಂದೆ ಸ್ವಾತಂತ್ರ್ಯ ಇದ್ರಕ್ಕಿಲ್ಲ, ನಮ್ಗೆ ನಾವು ಬೇರೆದವ್ರ ಕೈಯಾಗಿದ್ದು ಆಗೂ ಭೀ ಬದುಕಿದೆವೋ, ಈಗೂ ಭೀ ಬದುಕತ್ತೇವೆ. ನಮ್ಮ ಜನ ಬದುಕಕ್ಕೆ ಅಷ್ಟು ಬಾಧ್ಯಸ್ಥರದಾರು. ನಾವು ಬದುಕ್ತೇವೆ ಅನ್ನೋ ವಿಶ್ವಾಸ ಐತಿ. ಕಲ್ಲಾಗೋದು ಹೋಗಿರಿ ಬದುಕ್ತೇವೆ. ಇವ್ರೇ ಬೇಕಾಗಿದ್ದಾರೆ ರೀ. ನೀವು ಯಾರಿಗೆ ಸಪೋರ್ಟ್ ಮಾಡಾರಿ, ಬಿಜೆಪಿನ ಕಾಂಗ್ರೆಸ್? ಈ ಸಲ ಇವತ್ತಿನ ಪರಿಸ್ಥಿತಿ ನೋಡ್ಬೇಕಾದ್ರೆ ಹೋದ ಸಲ ಆರಿಸೋದಂಥ ಸಂಸದರು ಅವರ ಜನರ ಕೈಗೆ ಸಿಗ್ತಾ ಇಲ್ಲ. ಆದ ಕಾರಣಕ್ಕೆ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸಪೋರ್ಟ್ ಮಾಡ್ಬೇಕಂತ ಹುಕ್ಕೇರಿ ಜನತೆ ಹಾಗೂ ಹುಕ್ಕೇರಿ ಕ್ಷೇತ್ರದ ಜನತೆ ಕೂಡ ಉತ್ಸುಕರಾಗಿದ್ದಾರೆ. ಅದಕ್ಕಾಗಿ ಈ ಸಲ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಏನು ಅಭಿವೃದ್ಧಿ ಕೆಲಸ ಆಗಿದಾವು ಕ್ಷೇತ್ರದಲ್ಲಿ? ಇಲ್ಲೋ ಅಭಿವೃದ್ಧಿ ಅನ್ನೋ ಕೆಲಸ ಅಂತ ಯಾವುದೇ ಆಗಿಲ್ಲ. ಆ ಥರ ಹೇಳ್ತಕ್ಕಂಥ ಯಾವ ಗುಣಮಟ್ಟದ ಕೆಲಸ ಆಗಲಿಲ್ಲ. ಬಟ್ ಅವರ ಜನರ ಕೈಗೆ ಸಿಗೋದು ಭಾಳ ವಿರಳ ಆಯಿತು. ಅವ್ರ ಜನಪ್ರತಿನಿಧಿಗಳಾಗಿ ಜನರ ಕೈಗೆ ಯಾಕಂದ್ರೆ ಅವರು ಅವ್ರ ಪತ್ನಿ ಹಿಂದೆ ಸಚಿವರಾಗಿದ್ದರು. ಅವರು ಕೂಡ ಇದ್ರೂ ಸಹ ಇವರಿಗೆ ಸಾಕಷ್ಟು ಅವಕಾಶಗಳಿದ್ದು ಆ ಕೆಲಸ ಅವ್ರು ಮಾಡ್ಲಿಕ್ಕೆ ಆಗಲಿಲ್ಲ ಯಾಕೋ ಒಂದು ಕಡೆ. ಕಾಂಗ್ರೆಸ್ ಅಚ್ಚಾ ನಮ್ಗೆ ಏನು ಗೊತ್ತಿಲ್ಲ ಹಿಂಗೆ ರೀ. ಏನು ನಾವು ಬಡ್ಡಿಂದ ಕಾಂಗ್ರೆಸ್ ಇದೇವ್ರಿ ಅದ್ರ ಮೇಲೆ. ಕಾಂಗ್ರೆಸ್ ಸರ್, ಸಿದ್ದರಾಮಯ್ಯದಿಂದ ನಮಗೆ ಅನುಕೂಲ ಭಾಳ ಆಗೈತಿ. ಎಲ್ಲ ಫ್ರೀ ಆಗೈತಿ, ಬಡವ್ರಿಗೆ ಭಾಳ ಸಹಾಯ ಮಾಡಿದಾರ ಅವ್ರು. ಕಾಂಗ್ರೆಸ್ಗೆ ಹಾಕಾರ ನಾವೆಲ್ಲ BJP ರೀ. ಈಗ ಮೋದಿಜಿ ಅವರ ಅಭಿವೃದ್ಧಿ, ಆಡಳಿತ ಹಾಗೂ ಭಾರತದ ಆರ್ಥಿಕತೆಯ ಬಗ್ಗೆ, ರಾಜಕೀಯ ಬಗ್ಗೆ ವಿಶ್ಲೇಷಣೆ ಮಾಡಿದಾಗ ಸುಭದ್ರತೆ ನಮ್ಮನ್ನು ಏನಾಗ್ತಾ ಇದೆ ಅಂದರೆ ಕಾಯ್ದುಕೊಂಡಿದೆ. ದೇಶ ಮುಂಚೂಣಿಯಲ್ಲಿದೆ. ಪ್ರಪಂಚದ ಇತರೆ ರಾಷ್ಟ್ರಗಳು ಕೂಡ ಭಾರತದತ್ತ ತಿರುಗಿ ನೋಡ್ತಕ್ಕಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ಮೋದಿಜಿ ಅವರು ಮಾಡಿದ್ದಾರೆ. ಸ್ಥಳೀಯ ಸಂಸದರ ಬಗ್ಗೆ ಹೇಳಿದಾಗ ಒಂದು ಕಡೆ ಮೋದಿಯವರು ಅಲೆ ಜಾಸ್ತಿ ಆಗಿದೆ. ಮೋದಿಯವರ ಅಲೆಯಿಂದ ಸ್ಥಳೀಯ ಸಂಸದರು ಕೂಡ ಏನು ಮಾಡ್ಬೇಕಂದ್ರೆ ನಾವು ಅವರ ಅಲೆಯಿಂದನೇ ಬರ್ತೀವಿ ಅನ್ನೋದನ್ನು ಆ ಒಂದು ತಪ್ಪು ಗ್ರಹಿಕೆಯನ್ನು ತೆಗೆದುಹಾಕಿ ತಾವೂ ಕೂಡ ಇವತ್ತಿನ ಜನಪ್ರತಿನಿಧಿಗಳು ಯಾರೇ ಬರಲಿ ಮೇಡಮ್, MLA ಬರಲಿ, ZP ಮೆಂಬರ್ ಬರಲಿ, ಯಾರೇ ಬರಲಿ, ಎಲ್ಲರೂ ಭಾಳ ಒಕ್ಕಟ್ಟಿನಿಂದ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಮತ್ತು ನೀವು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾದ್ರೆ ನಿಮ್ಮ ಹತ್ರ ಖಂಡಿತವಾಗಿಯೂ ಕೂಡ ಕೆಲಸಗಳು ಮಾಡಿರ್ತಕ್ಕಂಥ ಎಜೆಂಡಾ ಇರಬೇಕು. ಸುಮ್ಮನೆ ನಾನು ಓಟಿಗಾಗಿ ಅದು ಮಾಡ್ತೀನಿ ಇದು ಮಾಡ್ತೀನಿ, ನನ್ನ ಹತ್ರ ಪವರ್ ಇದೆನೋ, ನಥಿಂಗ್, ಏನೂ ನಡೆಯೋಲ್ಲ. ಒಳ್ಳೆ ರೀತಿಯಾಗಿರ್ತಕ್ಕಂತಹ ಕೆಲಸಗಳಿಗೆ ಭರವಸೆ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನು ನೀವು ಈಡೇರಿಸಿದ್ದಾದರೆ ಮಾಡಿದ್ದಾರೆ ಮೋದಿಯವರಲ್ಲೇ ಇದು ಕೂಡ ಆಗಿದೆ. ಏನೇನು ಜನಾಭಿಪ್ರಾಯ ಮತ್ತು ನಿರೀಕ್ಷೆ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ದೇಶಕ್ಕೆ ಒಬ್ಬ ಸ್ಥಿರ ಮತ್ತು ಮಾದರಿ ನಾಯಕನ ಅವಶ್ಯಕತೆ ಇದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್ ಹೇಳ್ರಿ, ಯಾರಿಗೆ ಸಪೋರ್ಟ್ ಮಾಡೋದು, BJPನ ಕಾಂಗ್ರೆಸ್? ನಾವು ಸಿದ್ದರಾಮಯ್ಯಗೆ ಸಪೋರ್ಟ್ ಮಾಡೋದ್ರಿ. ಜಲ್ಲೆ ಅವ್ರಲ್ಲಿ ಇಲ್ಲಿ ಹಾದೇ ಇಲ್ಲರಿ ಅವ್ರು ಹುಕ್ಕೇರಿ ತಾಲೂಕದಾಗ. ಆ ಕಡೆ ಲಿಪ್ಪಾಣಿಯನ ಚಿಕ್ಕೋಡಿಯನ ಅವ್ರದ್ದು ಅಷ್ಟ ಐತ್ರಿ. ಆ ಕಡೆ ಇಲ್ಲೇನು ಹಾದೇ ಇಲ್ಲರಿ ಅವ್ರು, ಏನೂ ಅನುಕೂಲ ಇಲ್ಲರಿ. ಅದು ಅವ್ರ MLA, ಅವ್ರ ಕೇಂದ್ರ MP ಆ ಕಡೆ ಅದು, ಈ ಕಡೆ ಏನು ಇಲ್ಲ ರೀ. ಅವರು पूरा कांग्रेस देखो जी, कभी भी आओ पूरा कांग्रेस. BJPನೇ ಮಾಡ್ತಾರೆ. ಪೈಲ ಬಡ್ಡಿ BJPನೇ ಮಾಡ್ತೀವಿ ನಾವು. ಮೋದಿ BJP ನಮ್ಮದು. ನಿಮ್ಮದು ಯಾವ್ದೈತ್ರಿ ಮೇಡಮ್? ಬರೋಬರ್ ರೀ, ನಾವು BJP ರೀ. ನಮ್ಮದ ಕಾಂಗ್ರೆಸ್ ಐತ್ರಿ. ಕಾಂಗ್ರೆಸ್ ಸಪೋರ್ಟ್ ಮಾಡೋರು ನಾವು. ಅದ ಬರಬೇಕು. ಹಾಂ, ಅದಾದ್ರೆ ಎಲ್ಲ ಅನುಕೂಲ ಐತ್ರಿ, ಅದನ್ನ ಮಾಡೋರು ನಾವು. ಪೆಟ್ರೋಲ ಎಲ್ಲ ಕಡಿಮೆ ಐತ್ರಿ ನಮ್ಮದು. 75 ರೂಪಾಯಿ ಪೆಟ್ರೋಲ್ ಐತ್ರಿ. ಪೈಲ ಈಗ ಆಗೈತ್ರಿ 100 ರೂಪಾಯಿ ಆಗೈತ್ರಿ. BJP ಅವ್ರು ಮಾಡಿದಾರೆ 100 ರೂಪಾಯಿ. ನಮ್ಮದೆಲ್ಲ ಕಾಂಗ್ರೆಸ್ ಬಂದ್ರೆ ಎಲ್ಲಕ್ಕೆಲ್ಲ ಅನುಕೂಲ ಐತಿ ರೈತರಿಗೆ. 5 ವರ್ಷನಾಗ ಒಂದು ಫಂಕ್ಷನ್ ಇಲ್ಲ, ಒಂದು ಜೊಲ್ಲೆದ ಒಂದು ಫಂಕ್ಷನ್ ಇಲ್ಲ ಹುಕ್ಕೇರಿಯಾಗ. ನಾವು ಕಾಂಗ್ರೆಸ್ ಆಗವ್ರ. ಇದು ನಮ್ಮದು ರಾಜಕೀಯ ಹೆಂಗೈತಿ ಪತ್ ಕೇಳಿದ್ರೆ, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನೂ ಈಗಾಗಲೇ ಆಸ್ತಿ ತಂದಿದ್ದು. ಒಂದು ಕಾರಣ ಕೇಳಕ್ಕೆ ಹೋಗಿದ್ದು. ಅವನು ಯಾವಾಗ ಕೇಳಕ್ಕೆ ಹೋಗಿದ್ದಪ್ಪ ಅಂದ್ರೆ, ಈಗ ಆಸೆ ಬಂದು ಒಂದು 2 ವರ್ಷಕ್ಕೆ ನಾವು ಕೇಳಕ್ಕೆ ಹೋಗಿದ್ದು. ನಮ್ಮ ಹುಕ್ಕೇರಿ ತಾಲೂಕದಲ್ಲಿ ಮದಳಿ ಗ್ರಾಮ ಒಂದು ಬಸ್ ಸ್ಟ್ಯಾಂಡು ಒಂದು ಹಾಳಾಗಿದೆ. ಅದೊಂದು ಸುಧಾರಣೆ ಮಾಡೀನಿ. ಏನಂದ್ರೆ ಗೊತ್ತನ್ರಿ ಮೇಡಮ್ ಅವ್ರು, ಮದಳಿಯಲ್ಲಿ ಹುಕ್ಕೇರಿಯಲ್ಲಿ ಮದಳಿ ಎಲ್ಲಿ ಐತೆ ಅಂತ ಕೇಳಿದ್ರು. ಅವ್ರು ಆರಿಸಿ ಹೋಗಿತ್ನಾಗೂ ಹೋಟ್ ಕೇಳಿದ್ರಿ.
ಕೇಳಕ್ಕೆ ಹೋದ ನಂತರ ಎಲ್ಲೈತಿ ಅಂತ ಕೇಳಿದ್ರು ಅವ್ರು. ಹುಕ್ಕೇರಿ ಎಲ್ಲೈತಿ, ಮದಳ್ಳಿ ಎಲ್ಲೈತಿ, ಬಸ್ ಸ್ಟ್ಯಾಂಡ್ ಎಲ್ಲೈತಿ ಕೇಳಿದಲ್ಲ ಅವ್ರು. ಆ ನಂತರ ಆಯಿತು ಜೊಲ್ಲೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನಮಸ್ಕಾರ ಅಂದು ಬಂದು ಈಗ ನಮ್ಮ ಪ್ರಿಯಾಂಕಾ ಗಾಂಧಿ ಅವ್ರು ನಿಂತಾರೆ. ನಮ್ಮ ಬಿ ಜೆ ಪಿ ಮ್ಯಾಲ ನಮ್ಮ ಮೋದಿಯವರು ಮಾಡಿದಾರೆ. ಅವರು ಬೇರೆ ರಾಜಕೀಯ ಬೇರೆ ಜಿಲ್ಲಾ ಎಲ್ಲ ನೋಡ್ಕೊಂಡಾರೆ. ಆದ್ರೆ ಕ್ರೇನ ನಾವು ಹುಕ್ಕೇರಿ ತಾಲೂಕದಲ್ಲಿ ತರೋದು ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ ತರ್ತು. ಇದು ನಮ್ಮ ಕೈ ತೆಟ್ಟದ ಬುತ್ತಿ. ಕತ್ತಿ ಸಾವುಕಾರ ಯಾವಾಗ 2 ಸಲ ಸೀಟ್ ಕೊಡದಿಲ್ಲ. ಇವರು ಮೋಸ ಮಾಡಿದ್ದಾರೆ. ನಮ್ಮ ಸಾವುಕಾರಿಗೆ ಯಾವಾಗ ಮೋಸ ಮಾಡಿದಾರಲ್ಲ, ಈ ಸರ್ತೆ ಕಾಂಗ್ರೆಸ್ನ ತಂದೆ ತರ್ತು. ನಾವು ಕಮಲ್ ಹೋ ಮಾಡೋರು. ನಾವು ಸಾವುಕಾರ ಅಭಿಮಾನಿನ ರೀ. ನಮ್ಮ ಕತ್ತಿ ಸಾವುಕಾರ ಬಲಗೈರಿ ನಾವು. ಆದ್ರೆ ಪಾರ್ಟಿ ಒಂದೈತಿ ರೀ. ಪಾರ್ಟಿ ನೋಡಿ ಮಾಡ್ಬೇಕಾಗಿತ್ತು ರೀ. ಮ್ಯಾಗ ಮೋದಿ ಸಂಬಂಧರೇ ಮಾಡ್ಬೇಕಾಗಿತ್ತು. ನಾವು ಇದನ್ನು ಮಧುರೆ ಗ್ರಾಮದಿಂದ ನಾವು ಮಾತಾಡೋದು ರೀ. ಸಾವುಕಾರ ಸೀಟ್ ಕೊಡೋದಿಲ್ಲ ಅಲ್ಲಕ್ಕೆ ನಾವು ಈ ಸಲ ಕಾಂಗ್ರೆಸ್ಗೆ ಓಟ್ ಹಾಕಾರ್ರಿ. ಮತ್ತು ಸಾವುಕಾರ ಸೀಟ್ ಕೊಡ್ತಾರೆ ನಾವು BJP ಮಾಡ್ತೀವಿ ರೀ. ಈ ಸಲ ಮಾತ್ರ ಕಾಂಗ್ರೆಸ್ಸೇ ಆಗೋದ್ರಿ ನಮ್ಮ ಊರಿನಿಂದ ಹೋಯ್ತಿಂದ. ಕರ್ನಾಟಕ ಇದಕ್ಕೇನು ಸಂಬಂಧ ಇಲ್ಲ. ಮ್ಯಾಲ BJPನ ಆಗಬೇಕು. ಇಲ್ಲಿ ಗೋರ್ಮೆಂಟ್ ಇದೈತ್ರಿ. ಇದು ಇಲ್ಲದ ಗೋರ್ಮೆಂಟ್ ನೋಡತ್ತಿಲ್ಲ. ಅವನು ಮುಗಿದೈತಿ. ಕಾಂಗ್ರೆಸ್ ಚಲೋ ಇದ್ರಿ. ಗ್ಯಾರಂಟಿ ಅದಾವ್ರಿ. ಯಾವ ನಮ್ಮ ಸಂಸಾರ ಅವ್ರ ಮೂತಿನ ನೋಡಿಲ್ಲ ನಾವು. ನಮ್ಮ ಮೂತಿನ ನೋಡಿಲ್ಲ. ಅವರೆಲ್ಲ ಬಿಸ್ನೆಸ್ ಮ್ಯಾನ್ ರೀ. ಈ ನಮ್ಗೆ ಇಲ್ಲಿ ನೋಡಿಲ್ಲ. ಏನು ಹೋಗ್ತಾ ಇದು 5 ವರ್ಷದಿಂದ ಅವ್ರಿಗೇನು ನೋಡಿದ್ರೆ ನಾವು ಇನ್ನೂ ಕದ ನೋಡಿಲ್ಲ. ಅವ್ರದ್ದು ಜೊಲ್ಲೆ ಸಾಹೇಬ್ ನೋಡೇ ಇಲ್ಲ ನಾವು. ನಮ್ಮ ಜಾರಕಿಹೊಳಿ ಸಾಹೇಬ್ ಚಲೋ ಅದಾರ. ಆ ಮೇಡಮ್ ಆರ್ಸಿ ಬರ್ತಾಳೆ. ಗ್ಯಾರಂಟಿ 100% ಬರ್ತಾಳೆ. ಜೊಲ್ಲೆ ಅವ್ರು ಏನದಾರಲ್ರಿ 5 ವರ್ಷದಿಂದ ಏನು ಬಂದಿದ್ರಲ್ಲ ಅದಾರಲ್ರಿ 5 ವರ್ಷದಿಂದ ಏನು ಮತ ಕೇಳಕ್ಕೆ ಬಂದಿದ್ರಲ್ಲ ಹೊಳ್ಳಿ ಬಂದೇ ಇಲ್ಲ. ಮತ್ತು ಈಗ ನಮಗೆ ಜಾರಕಿಹೊಳಿ ಸಾಹೇಬ್ರು ಏನದಾರಲ್ಲ, ನಮಗಿಲ್ಲಿ ಹುಕ್ಕೇರಿ ತಾಲೂಕದಾಗ ಡ್ಯಾಮ್ ಐತ್ರಿ ಇಲ್ಲಿ. ಆದ್ರೆ ನಮಗಿಲ್ಲಿ ನೀರಿನ ಸಮಸ್ಯೆ ಭಾಳ ಇತ್ತು. ಈಗ ಅವ್ರ ಫ್ಯಾಕ್ಟ್ರಿಯಿಂದ ಸ್ವಂತ ಮೋಟ್ರ್ ಕುಣಿಸ್ಕೇಶಿಂದ ಇಲ್ಲಿ ನಮ್ಮ ಹಿರಣ್ಯಕೇಶಿ ನದಿಗೆ ನೀರು ನಿಲ್ಲಿಸಿದ್ದಾರೆ. ಎಲ್ಲ ರೈತರಿಗೆ ಚಲೋ ಮಾಡತ್ತಾರ. ಮತ್ತು ಸಿದ್ದರಾಮಯ್ಯ ಗೌರ್ಮೆಂಟು ಚಲೋ ಮಾಡೈತಿ. ಗ್ಯಾರಂಟಿಗಳು ಎಲ್ಲರೂ ಸಫಿಷಿಯೆಂಟ್ ಬಂದು ಮುಟ್ಟಾಕತ್ತಿದಾವೆ. ಸರ್ ನಾವು BJP ಮಾಡ್ದವ್ರಿ. ದೇಶದ ಹಿತದೃಷ್ಟಿ BJP ಮಾಡ್ದವ್ರಿ. ಏನದು ಕಾಂಗ್ರೆಸ್ ಜನರಿಗೆ ಒಂದು ಜರ ಇದು ಮಾಡಿದ್ದಾರೆ ಬಡವರಿಗೆ. ಗ್ಯಾರಂಟಿ ಒಂದು ಜರ ಅನುಕೂಲ ಆಗಿದ್ರಿ. ನಮ್ಮ ಕಾಂಗ್ರೆಸ್ ಚಲೋ ಮಾಡೈತ್ರಿ. ನಮ್ಗೆ ಏನೆಲ್ಲ ಅನುಕೂಲ ಮಾಡೈತ್ರಿ. ಏನು ಮಾಡಿತ್ರಿ 2,000 ರೂಪಾಯಿ ಕೊಡೋದಾರು ದಗದಾಗಲ್ದವ್ರು ಹೊಟ್ಟಿಗೆ ಊಟ ಮಾಡತ್ತೇವು. ಅಕ್ಕಿ ಕೊಡತ್ತಾರ ಪೊಕ್ಕಟ 2,000 ರೂಪಾಯಿ ಕೊಡೋದಾರ್ರಿ. ಕಾಂಗ್ರೆಸ್ ಚಲೋ ಮಾಡೈತ್ರಿ. ನಮ್ಗೆ ಏನು ಕೇಳಲ್ಲ ಸರ್. BJPನೋ ಕಾಂಗ್ರೆಸ್? ನಾವು ಕಾಂಗ್ರೆಸ್ ಮಾಡೋರು. ಕಾಂಗ್ರೆಸ್ ಅನ್ನೋದ್ರೆ ಅದು ಬಡವ್ರ ಸಲುವಾಗಿ ಇಲ್ಲಿವರೆಗೆ 60-70 ವರ್ಷ ಸೇವಾ ಮಾಡೈತ್ರಿ. ಅದು ಬಡವ್ರ ಬಗ್ಗೆ ಚಿಂತನೆ ಮಾಡ್ದೈತಿ. ಅದಕ್ಕೆ ನಾವು ನಮ್ಮ ಮನೆ ಕುಟುಂಬ ಸದಸ್ಯರಿಗೆ 18 ವರ್ಷ ಮೇಲ್ಪಟ್ಟವ್ರು ಯಾರಾದ್ರೆ ಎಲ್ಲರಿಗೂ ಕಾಂಗ್ರೆಸ್ ಹಾಕಕ್ಕೇ ಯಾರು ನಾವು. ಇವರು ಜೊಲ್ಲೆ ಅವ್ರಿಗೆ 5 ವರ್ಷ ಇದ್ರು. ಏನ ಅಭಿವೃದ್ಧಿ ಕೆಲಸ ಮಾಡಿದ್ರು? ನಾವು ನಮ್ಮ ಕ್ಷೇತ್ರದಾಗ ನಾವು ಕಂಡಿಲ್ಲ ಅನ್ನೋರು ಅವ್ರನ್ನ. ಕಾಂಗ್ರೆಸ್ ರೀ ಎಲ್ಲ ಚಲೋ ಮಾಡಾರಿ. 2,000 ರೂಪಾಯಿ ಕೊಡೋರು, ಅಕ್ಕಿ ಹೆಚ್ಚು ಮಾಡ್ತಾರು. ಎಲ್ಲ ಮಂದಿ ಎಲ್ಲ ಚಲೋ ಮಾಡಾರಿ. ಅದಕ್ಕೆ ಕಾಂಗ್ರೆಸ್ನ ಯಾವತ್ತೂ ನಮ್ಮದು ಕಾಂಗ್ರೆಸ್ಸನ್ನ. ಕಾಂಗ್ರೆಸ್ ಅದ್ರಿಂದ ಭಾಳ ಹೆಲ್ಪ್ ಆಗೈತ್ರಿ ಎಲ್ಲರಿಗೂ. ಗ್ಯಾರಂಟಿ ಯೋಜನೆಯಿಂದ ಎಲ್ಲರಿಗೂ ಹೆಲ್ಪ್ ಆಗೈತ್ರಿ. ನಮಗೂ ಎಲ್ಲ ಹೆಲ್ಪ್ ಆಗೈತ್ರಿ. ಅದಕ್ಕೆ ಕಾಂಗ್ರೆಸ್ ಕೊಟ್ಟು ಸಪೋರ್ಟ್ ಮಾಡ್ತೀರಿ? BJPನೋ ಕಾಂಗ್ರೆಸ್? BJPನ ರೀ.